ಮತ್ತೆ ಗಗನಕ್ಕೇರಿದ ಬಂಗಾರ ಬೆಳ್ಳಿ ರೇಟ್. ಮಧ್ಯಮ ವರ್ಗಕ್ಕೆ ಶಾಕ್ ಕೊಟ್ಟ ಗೋಲ್ಡ್ ಸಿಲ್ವರ್ ಶಾಕ್ ಕೊಡ್ತಾನೆ ಇದೆ ಮಧ್ಯಮ ವರ್ಗಕ್ಕೆ. ಈಗ ಮತ್ತೆ ಗಗನಕ್ಕೇರಿರುವಂತಹ ಬಂಗಾರ ಬೆಳ್ಳಿಯ ದರ. ಮಧ್ಯಮ ವರ್ಗದ ಜನತೆ ಶಾಕ್ ಮೇಲೆ ಶಾಕ್ ತಗೊಳ್ತಾನೆ ಇದೆ. ಗೋಲ್ಡ್ ಸಿಲ್ವರ್ ರೇಟ್ ಹಂಗಿದೆ. ಈಗ ಇಳಿಕೆ ಬಳಿಕ ಕಳೆದ ವಾರದಿಂದ ಮತ್ತೆ ಚಿನ್ನದ ದರದಲ್ಲಿ ಏರಿಕೆ ಕಂಡು ಬಂದಿರುವಂಥದ್ದು. ಚಿನ್ನ ಖರೀದಿಗೆ ಮಿಡಲ್ ಕ್ಲಾಸ್ ಜನ ಹಿಂದೇಟ್ ಹಾಕ್ತಾರೆ. ಇನ್ನೇನು ಮತ್ತೆ ಇಷ್ಟು ಗಗನಕ್ಕೆ ತಲುಪಿದ್ರೆ ತಗೊಳ್ಳೋದು ಹೆಂಗೆ ಅನ್ನುವಂಥದ್ದೇ ಚಿಂತೆ. 10 ಗ್ರಾಮ್ ಗೋಲ್ಡ್ ರೇಟ್ 1,62,000 ರೂಪಾಯಿ ಇದೆ. ಆಭರಣ ಖರೀದಿಸಬೇಕು ಅಂತನ್ನೋರ್ಗೆ ಬಿಗ್ ಶಾಕ್ ಇದು. ಕಳೆದ ವಾರ ಕಂಪೇರ್ ಮಾಡಿದ್ರೆ ಮತ್ತೆ ಏರಿಕೆಯಾಗಿದೆ. ಈಗಲೇ ಖರೀದಿ ಮಾಡಿ, ಇಲ್ಲ ಮುಂದೆ ಕಷ್ಟ ಅಂತ ಹೇಳ್ತಿದ್ದಾರೆ. ಸಾಮಾನ್ಯ ಜನರು ಕೂಡ ಗೋಲ್ಡ್ ಖರೀದಿಸದಂತ ಆಗುತ್ತೆ. ಇನ್ನು ಲೇಟ್ ಮಾಡಬೇಡಿ ಅನ್ನೋದೇ ಆರ್ಥಿಕ ತಜ್ಞರ ಅಭಿಪ್ರಾಯ. ಮತ್ತೆ ಗಗನಕ್ಕೇರ್ತಿದೆ ಬಂಗಾರ ಬೆಳ್ಳಿ ರೇಟ್. ಅಫ್ಕೋರ್ಸ್ ನಾವು ಗೋಲ್ಡ್ ತಗೊಳ್ಳಿ, ಸಿಲ್ವರ್ ತಗೊಳ್ಳಿ ಅಂತ ಪ್ರಮೋಟ್ ಮಾಡ್ತಿಲ್ಲ. ಆರ್ಥಿಕ ತಜ್ಞರು ಏನು ಹೇಳುತ್ತಿದ್ದಾರೋ ಅದೇ ಸಮೀಕ್ಷೆಯ ವರದಿಯನ್ನ ಅಶ್ವವೇಗ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಚಿನ್ನ ಖರೀದಿ ಮಾಡೋಕೆ ಇವಾಗ ಹಿಂದೇಟ್ ಹಾಕ್ತಿದ್ದೀರಲ್ಲ, ಇನ್ನೂ ತಡ ಮಾಡಿದ್ರೆ ಮುಂದೆ ತಗೊಳ್ಳೋದೇ ಕಷ್ಟ ಆಗಿಬಿಡತ್ತೆ. ಇನ್ನೂ ರೇಟ್ ಜಾಸ್ತಿ ಆಗತ್ತೆ ಅಂತಾನೆ ಹೇಳ್ತಿದೆ ವರದಿಗಳು. ಸದ್ಯ 10 ಗ್ರಾಮ್ ಗೋಲ್ಡ್ಗೆ 1,62,000 ಇರುವಂತದ್ದು. ಆಭರಣ ಖರೀದಿಸಬೇಕು ಅನ್ನೋರು ಈಗಲೇ ತಗೊಳ್ಳಿ. ಮುಂದೆ ಚಿನ್ನ ಅನ್ನೋದು ಬರೀ ಬಾಯಿ ಮಾತಲ್ಲಷ್ಟೇ ಉಳಿಬಹುದು. ತಗೊಳ್ಳೋದೇ ಕಷ್ಟವಾದಂತಹ ಸಂದರ್ಭಗಳು ಬರಬಹುದು. ಗಗನಕ್ಕೇರ್ತಿದೆ ಚಿನ್ನ ಬೆಳ್ಳಿಯ ರೇಟ್. ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಚಿನ್ನದ ಬೆಲೆ ಹೆಚ್ಚಾಗ್ತಿದೆ. ಬೆಳ್ಳಿ ರೇಟು ಕೂಡ 3 ಲಕ್ಷ ತಲುಪುತ್ತೆ, 3 ಲಕ್ಷ ದಾಟುತ್ತೆ ಅನ್ನುವಂಥ ವಿಚಾರ ಅಭಿಪ್ರಾಯ ಇದೆ. ಇನ್ನು ಸಾರ್ವಜನಿಕರು ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಕೇಳೋಣ. ಇವಾಗ ಈ ರೇಟ್ ಆಗ್ತಾ ಇರೋದ್ರಿಂದ ಮಕ್ಕಳು ಮುಂದೆ ನಮ್ಮ ಮಕ್ಕಳು ಅವ್ರ ಮಕ್ಳಿಗೆ ಮಾಡೋದು ತುಂಬ ಕಷ್ಟ ಅನ್ನಿಸ್ತಾ ಇದೆ. ಹೆಂಗೆ ಮಾಡ್ತಾರಪ್ಪ ಅವ್ರ ಜೀವನ. ಮೊದಲು ಇವಾಗ ಈಗ ನಾವು ಕೊಟ್ಟಿರೋ ಚಿನ್ನನಾದರೂ ಉಳಿಸ್ಕೊಂಡಿದ್ರೆ ಓಕೆ, ಅದರಲ್ಲಾದರೂ ಏನೋ ಅವ್ರು ಕೇಳಿದ್ದ ಆಲ್ಟ್ರೇಷನ್ ಮಾಡಿ ಮಾಡ್ಬೋದು. ಈಗ ಹೊಸದಂತೂ ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನೋ ಆರ್ಟಿಫಿಷಿಯಲ್ ತಂದು ಹಾಕ್ಕೊಂಡು ಹಂಗೆ ಮುಗಿಸ್ಕೋಬೋದು. ಒಳ್ಳೆ ಅಳಿದೀರು ಸಿಕ್ಕಿದ್ರೆ. ಇಲ್ಲ ಕೊಟ್ಟರು ಬೇಕು ಬೇಕು ಅನ್ನೋಂಥ ಅಳಿ ಸಿಕ್ಕಿಬಿಟ್ರೆ ಅವ್ರ ಕತೆ ಕ್ಲೋಸ್. ಹೆಣ್ಮಕ್ಳಿಗೆ ತೊಂದರೆನೇ. ನಾವು ಈಗ ನಮ್ಮ ಹತ್ರ ದುಡ್ಡು ಇರುತ್ತೆ ಅಂದರೆ ಇವಾಗ ತೊಗೊಳಕ್ಕೆ ಹೋದರೆ ಅದು ಜಾಸ್ತಿ ಇರುತ್ತೆ. ನಾವು ಇನ್ನೂ ಸ್ವಲ್ಪ ಕಡಿಮೆ ಆಗಲಿ ಆದರೂ ಹೋಗ್ತಲೇ ಇದೆ. ಯಾವಾಗಲೂ ಸಡನ್ನಾಗಿ ಕಡಿಮೆ ಆಗಿರುತ್ತೆ, ಆವಾಗ ನಮ್ಮ ಹತ್ರ ಕಾಸಿರಲ್ಲ. ಈ ಥರ ಪ್ರಾಬ್ಲಮ್ಮು. ತೊಗೊಳಕ್ಕಂತೂ ಆಗಲ್ಲ, ಚಿನ್ನದಂತೂ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ ಅಷ್ಟೇ. ಗೋಲ್ಡ್ ರೇಟ್ ಹಾಕೊಂಡಾದ್ರೆ ಜೀವಕ್ಕೆ ಅಪಾಯ ಆಗ್ತಾ ಇದೆ ಫಸ್ಟ್ ಆಫ್ ಆಲ್. ಅದಕ್ಕೆ ನಾವು ಗೋಲ್ಡ್ ತಗೋತಾ ಇಲ್ಲ. ಗೋಲ್ಡ್ ತಗೊಳಕ್ಕೆ ಅಷ್ಟು ದುಡ್ಡೂ ಇಲ್ಲ, ಗೋಲ್ಡ್ ಉಪಯೋಗಿಸ್ತಾನೂ ಇಲ್ಲ. ಸದ್ಯಕ್ಕೆ ಇವಾಗ ಉಪಯೋಗಿಸಕ್ಕಾಗ್ತದೆ. ವರದಕ್ಷಿಣೆ ನಾವು ಕೊಡಲ್ಲ ಮೇಡಮ್. ಇವಾಗ ಕೊಡಲ್ಲ ನಾವು ಅವ್ರ ಹತ್ರ ಇಸ್ಕೊಳ್ತೀವಿ. ಗೋಲ್ಡ್ ರೇಟು ಅದನ್ನ ನಾವು ಹೇಳಕ್ಕೂ ಆಗಲ್ಲ, ಅದ್ರ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಆತರ. ಹೌದು ಮೇಡಮ್, ಹೌದು ಹೌದು, ನಿಜ ನಿಜ ನಿಜ. ಹೌದು ಹೌದು. ಕಷ್ಟ ಆಗತ್ತಲ್ಲ, ಕಷ್ಟ ಆಗೇ ಆಗತ್ತೆ. ಈಗ 1 ಗ್ರಾಮ್ ಗೋಲ್ಡ್ ತಗೊಳ್ಬೇಕಂತಂದ್ರೆ ನಾವು 3 ತಿಂಗಳು ಕಷ್ಟ ಪಡ್ಲೇಬೇಕು ನಾವು. ಈಗ ಮನೇನು ಸಂಸಾರ ನೋಡ್ಬೇಕು, ಮಕ್ಕಳನ್ನ ನೋಡ್ಬೇಕು, ಎಲ್ಲ ನೋಡ್ಬೇಕು, ಮೇಂಟೆನೆನ್ಸ್ ಎಲ್ಲ ನೋಡಿ 1 ಗ್ರಾಮ್ ತಗೊಳಕ್ಕೆ ಅಷ್ಟೊಂದು ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಅದನ್ನೇನ ಕಮ್ಮಿ ಮಾಡಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಇಷ್ಟೊಂದು ರೈಟ್ ಅಲ್ಲಿ ನಾವೆಲ್ಲಿ ತಗೊಳಕ್ ಆಗುತ್ತೆ ಬಂಗಾರ ರೇಟು? ಆದಷ್ಟು ಕಮ್ಮಿ ಮಾಡಿಸ್ಬೇಕು, ಇಲ್ಲ ಅಂದ್ರೆ ಕಷ್ಟ ತಗೊಳ್ಳೋದು. ಮೊದ್ಲೆಲ್ಲ ತಗೊಂಡಿದೀವಿ 3,000 ಇರೋ ಗಂಟನು ಓಕೆ, 5,000 ಓಕೆ. ಇವಾಗ 13,000-14,000 ಆದ್ರೆ ಕಷ್ಟ ಆಗುತ್ತೆ ತಗೊಳಕ್ಕೆ. ತುಂಬಾ ಕಷ್ಟ ಐತೆ. ಚಿನ್ನದ ರೇಟು ಮಾತಾಡ್ಸಕ್ ಆಗ್ತಾ ಇಲ್ಲ. ಬಡವ್ರು ಹೆಂಗೆ ಈಗ ಮದ್ವೆ ಆದ್ರೆ 1 ತಾಲಿ ತಗೊಳ್ಳೇಬೇಕು. 1 ತಾಲಿಗಾದ್ರೂ ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ. ನಾವು 4,000 5,000 ಇದ್ದಾಗ್ಲೇನೆ ಅಯ್ಯೋ ಏನಪ್ಪ ಇಷ್ಟೊಂದು ಆಗೋಯ್ತು. 15,000 ಆಗಿದೆ ಇವಾಗ. ನಾವು ಆಚಾರ್ಯನೇ, ವಿಶ್ವಕರ್ಮ ಆಚಾರ. ನಮ್ಮ ತಂದೆ ಒಡವೆ ಎಲ್ಲ ಮಾಡ್ತಾ ಇದ್ರು, ಇವಾಗಿಲ್ಲ ನಮ್ಮ ತಂದೆ. ತುಂಬಾ ಕಷ್ಟ ಆಗ್ತಾ ಇದೆ ಮೇಡಮ್. ಹೆಂಗೆ ಅದು ಕೊಡ್ಲೇಬೇಕಲ್ವಾ? ಏನ್ ಮಾಡ್ತಾ ಇದಾರೆ ಅದೇ ಯೋಚನೆ ಆಗಿದೆ ನಮ್ಗಂತೂ. ಅಷ್ಟೊಂದು 15,000 ಹೇಗೆ ಇದ್ ಮಾಡೋದು? ಚಿನ್ನದ ರೇಟು ಮಾತಾಡ್ಸಕ್ ಆಗ್ತಾ ಇಲ್ಲ. ಬಡವ್ರು ಹೆಂಗೆ ಈಗ ಮದ್ವೆ